ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ನಗರದ, ನಮ್ಮ ತಾಲೂಕಿನ ವಿವಿಧ ಪಟ್ಟಣ ಮತ್ತು ಗ್ರಾಮಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಈ ಸಾಹಿತ್ಯ ಅಭಿಮಾನಿಗಳೇ, ಸಾಹಿತಿಗಳೇ, ಕಲಾವಿದರೇ, ಭಾಳ ಸಂತೋಷ ಅನಿಸ್ತಾ ಇದೆ. ಪ್ರಥಮ ಸಾಹಿತ್ಯ ಸಮ್ಮೇಳನ ಇಬ್ಬರೂ ಸಹಿತ ನಮ್ಮ ನಗರದ ಪ್ರತಿಯೊಬ್ಬರು ಸಹಿತ ಭಾಳ ಆಸಕ್ತಿಯಿಂದ ಇದಕ್ಕೆ ಮೆರುಗು ತಂದುಕೊಡುವಂಥ ಕೆಲಸ ಮಾಡ್ಯಾರ. ಭಾಳ ವಿಜೃಂಭಣೆಯಿಂದ ಸರ್ವಾಧ್ಯಕ್ಷರ ಮೆರವಣಿಗೆ ಸಹಿತ ಇಲ್ಲಿ ಕನ್ನಡ ಮಾತೆಯ ಮೆರವಣಿಗೆ ಸಹಿತ ನಗರದಲ್ಲಿ ನೆರವೇರಿಸಲಿಕ್ಕೆ ತಾವೆಲ್ಲರೂ ಕಾರಣೀಭೂತರಾಗಿರಿ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ನನಗೆ ತಿಳಿದ ಮಟ್ಟಿಗೆ ಸಾಹಿತ್ಯ ಸಮ್ಮೇಳನ ನೆರವೇರಿಸುವಂಥ ಉದ್ದೇಶ ಅಂದ್ರೆ ಈ ನೆಲದ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವಂಥ ಕೆಲಸವನ್ನು ಈ ಸಾಹಿತ್ಯ ಸಮ್ಮೇಳನ ಮುಖಾಂತರ ನಾವು ನೀವೆಲ್ಲರಿಗೂ ಮಾಡೋದು ಭಾಳ ಅತ್ಯವಶ್ಯಕ. ನೆಲ, ಜಲ, ಭಾಷೆ, ಇಲ್ಲಿ ಈ ತಾಯಿಯಲ್ಲಿ ಜನ್ಮ ತಾಳಿ ಇದನ್ನು ಎತ್ತಿ ಹಿಡಿದು ಈ ತಾಯಿಯ ಋಣ ತೀರಿಸುವಂಥ ಕೆಲಸ ಭಾಳ ದೊಡ್ಡದಿದೆ. ಎಲ್ಲರೂ ಅತ್ಯವಶ್ಯವಾಗಿ ಮಾಡಲೇಬೇಕಾಗ್ತದೆ. ಎಲ್ಲ ಕಡೆಯೂ ಪ್ರಪಂಚದ ಎಲ್ಲ ದೇಶಗಳಲ್ಲೂ ಸಹಿತ ತಮ್ಮಲ್ಲಿರ್ತಕ್ಕಂಥ ಮೂಲ ಸಂಸ್ಕೃತಿಯನ್ನು ಎತ್ತಿ ತೋರಿಸುವಂಥ ಕೆಲಸವನ್ನು ಆಯಾ ದೇಶಗಳಲ್ಲಿ ನಾವು ಕಾಣ್ತಾ ಇದ್ದೀವಿ. ಆ ಪ್ರಕಾರ ನಮ್ಮ ನಾಡಿನಲ್ಲಿ, ಕರ್ನಾಟಕ ನಾಡಿನಲ್ಲಿ ಕನ್ನಡ ಭಾಳ ಸರ್ವಶ್ರೇಷ್ಠವಾದ ಭಾಷೆ. ನಮ್ಮ ದೇಶದಲ್ಲಿ ಸಹಿತ ಅನೇಕ ರಾಜ್ಯದವರು ಒಂದು ನಾವೇ ಹೊರದಾಡಿಕೊಳ್ಳುವಂಥ ಸಂಸ್ಕೃತಿ ನೋಡ್ತೀವಿ. ಇಂಥದ್ರಲ್ಲೂ ಸಹಿತ ಈ ಕನ್ನಡ ಭಾಷೆಯನ್ನು ಉಳಿಸಿ ಬೆಳೆಸುವಂಥ ಜವಾಬ್ದಾರಿ ನಮಗೆಲ್ಲರಿಗೂ ಇದೆ. ಮತ್ತು ಇಲ್ಲಿ ಇದಕ್ಕೆ ಕೊಡುಗೆ ಅಂದರೆ ಈ ಸಾಹಿತಿಗಳ ಕೊಡುಗೆ ಭಾಳ ಒಂದು ಎಲ್ಲ ರೀತಿಯಿಂದಲೂ ಸಹಿತ ಒಂದು ಲೇಖನಿ ರೂಪದಲ್ಲಿ, ಗಾಯನ ರೂಪದಲ್ಲಿ ಮತ್ತು ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದ ರೂಪದಲ್ಲಿ ಈ ನಾಡನ್ನು, ಈ ಭಾಷೆಯನ್ನು, ಈ ನೆಲ ಜಲಗಳನ್ನು ಬೆಳೆಸುವಂಥ ಕೆಲಸವನ್ನು ಸಾಹಿತಿಗಳು ಮಾಡ್ತಾ ಇದ್ದಿದ್ದು ಭಾಳ ಸಂತೋಷ ಸಂಗತಿ. ಯಾವುದೇ ಫಲಾಪೇಕ್ಷೆ ಇಲ್ಲದೇ ಹಗಲು ರಾತ್ರಿ ಪ್ರಯತ್ನಪಟ್ಟು ಈ ಭಾಷೆಗೆ ಇನ್ನಷ್ಟು ಉನ್ನತ ಸ್ಥಾನ ಕೊಡಿಸುವಂಥ ಕೆಲಸವನ್ನು ನಮ್ಮ ಹಿರಿಯ ಸಾಹಿತಿಗಳು ಮಾಡ್ತಾ ಇದ್ದಾರೆ. ಈಗ ಆಲ್ರೆಡಿ ಅವರಿಗೆ ಪ್ರೋತ್ಸಾಹ ಕೊಡುವಂಥ ಕೆಲಸ ಮಾಡಬೇಕು. ಈ ಸಾಹಿತ್ಯ ಸಮ್ಮೇಳನ ಅಂದ್ರೆ ಈ ಸಾಹಿತ್ಯದ ಬಗ್ಗೆ ಅಭಿರುಚಿ ಮೂಡಿಸುವಂಥ ಹೊಸ ಸಾಹಿತಿಗಳಲ್ಲಿ ಒಂದು ಆಸಕ್ತಿ ಮೂಡಿಸುವಂಥ ಸಮ್ಮೇಳನ ಆಗಲಿದೆ. ಅವರು ಹೊಸ ಬೆಳವಣಿಗೆ ಮುಖಾಂತರ ಈ ನಾಡಿಗೆ ಮಹದಾದ ಸೇವೆಯನ್ನು ಸಲ್ಲಿಸಲಿಕ್ಕೆ ಅವರಿಗೆ ಇದೊಂದು ಅಖಾಡ ರೂಪದಲ್ಲಿ ಕಾರಣೀಭೂತರು ಆಗಲಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ನಾನು. ಅದಲ್ಲದೇ ವಿಶೇಷವಾಗಿ ಈ ನಮ್ಮ ನೂತನ ತಾಲೂಕು, ಹೊಸಕೋಟೆ ತಾಲೂಕು, ಯಾವ ಊರಲ್ಲಿ ನೋಡ್ತೀರಿ ಕಲಾವಿದರ ಒಂದು ಭಾಳ ದೊಡ್ಡ ಸಂಖ್ಯೆಯಲ್ಲಿ ಕಲಾವಿದರ ಬಳಗ ಆಯಾ ಊರಲ್ಲಿ ಇರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಅದು ರೊಕ್ಕವಿ ಬನಟ್ಟಿ ಇರ್ಬೋದು, ಮಹಾಲಿಂಗಪುರ ಇರ್ಬೋದು, ಕೆರ್ದಾಳ ಇರ್ಬೋದು, ಇಲ್ಲಿ ನಾವಲಿಗೆ ಇರ್ಬೋದು, ಹಾಸಂಗಿ ಇರ್ಬೋದು, ಎಲ್ಲ ಕಡೆಯೂ ಸಹಿತ ಗ್ರಾಮಾಂತರ ಪ್ರದೇಶದಲ್ಲೂ ಸಹಿತ ಸಾಹಿತಿಗಳು ತುಂಬಿ ತೋಡ್ತಾ ಇದ್ದಾರೆ. ಒಬ್ಬರು ಹೇಳುವ ಹಾಗೆ ಒಂದು ಹಳ್ಳ ತೊಗೊಂಡು ರೊಕ್ಕಗಟ್ಟಿ ಅಥವಾ ಯಾವುದೇ ಸಿಟಿ ಮಾಲಿನ್ಯದಾಗೆಲ್ಲ ಹೋದ್ರೆ ಜಾತ್ರೆ ಒಳಗೆ ಹೋದ್ರೆ ಯಾರಿಗೆ ಬೇಡ್ತಿದ್ದಾರೋ ಅದು ಸಾಹಿತಿಗಳಿಗೆ ಬೇಕು, ಕಲಾವಿದರಿಗೆ ಬೇಕು. ಅಷ್ಟೊಂದು ಕಲಾವಿದರು ವಿವಿಧ ಕ್ಷೇತ್ರಗಳಿಗೆ ಸೇವೆ ಸಲ್ಲಿಸುವಂಥ ಕಲಾ ಬಳಗ ಎಲ್ಲ ಕಡೆಗೂ ಸಹಿತ ಇಲ್ಲಿ ತುಂಬಿ ತೋಡ್ತಾ ಇದೆ. ಇದರಿಂದ ನಮ್ಮ ನಾಡು, ನಮ್ಮ ಸಂಸ್ಕೃತಿ, ನಮ್ಮ ಭಾಷೆ, ನಮ್ಮ ಸಾಹಿತ್ಯ ಉಳಿಸಿ ಬೆಳೆಸುವಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತಾ ಇದೆ.